ನಾವೆಲ್ಲ ಇವತ್ತು ಸೇರಿರುವಂತ ಕಾರ್ಯಕ್ರಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ 2ನೇ ರೊಮ್ಯಾಂಟಿಕ್ ಹಾಗೂ ಬಹಳ ಮುದ್ದಾದ ಅದ್ಭುತವಾಗಿರುವಂತ ಒಂದು ಹಾಡು ಬಿಡುಗಡೆ ಕಾರ್ಯಕ್ರಮ, ಪತ್ರಿಕಾಗೋಷ್ಠಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ರೊಮ್ಯಾಂಟಿಕ್ ಹಾಡುಗಳು ಅಂದ ತಕ್ಷಣ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಚಂದನವನದ ಚಿನ್ನದ ಗಣಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ ಬಹಳ ಅವಿನಾಭಾವ ಸಂಬಂಧ ರೊಮ್ಯಾಂಟಿಕ್ ಹಾಡುಗಳಿಗೆ ಹಾಗೂ ನಮಗೆ. ಯೂಶುವಲಿ ಯಾವ್ದಾದ್ರು ಹಾಡುಗಳನ್ನ ನಾವು ಸರ್ಚ್ ಮಾಡುವಾಗ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹೆಸರಲ್ಲಿ ಸರ್ಚ್ ಮಾಡ್ತೀವಿ, ನಾಯಕ ನಟರ ಹೆಸರಲ್ಲಿ ಸರ್ಚ್ ಮಾಡ್ತೀವಿ, ಲಿರಿಕ್ಸ್ ಬರ್ದಿರೋ ಹೆಸರಲ್ಲಿ ಸರ್ಚ್ ಮಾಡ್ತೀವಿ, ಅಥವಾ ಸಿನಿಮಾ ಹೆಸರಲ್ಲಿ ಸರ್ಚ್ ಮಾಡ್ತೀವಿ. ಸ್ಟಾರ್ ಹೀರೋಸ್ ಅಂತ ನಾವು ಹೇಳುವಾಗ ಅದರಲ್ಲೂ ಗಣೇಶ್ ಸರ್ ಹಾಡುಗಳು ಮೊದಲ ಸಿನಿಮಾದಿಂದ ಇವತ್ತಿನವರೆಗೂ, ಮೊದಲು ಅವ್ರ ಸಿನಿಮಾದ ಹಾಡುಗಳು ಹಿಟ್ ಆಗುತ್ತೆ, ಆಮೇಲೆ ಸಿನಿಮಾ ಹಿಟ್ ಆಗುತ್ತೆ ಸರ್. ಅದ್ರದ್ದು ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವು ಹಾಡನ್ನ ಬಿಡುಗಡೆ ಮಾಡ್ಕೊಡ್ತಾ ಇರೋದು ಸರ್ ಬಹಳ ಬೇರೆ ರೀತಿಯ ಕಳೆ ಕೊಟ್ಟಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮೊದಲಿಗೆ ಕಾರ್ಯಕ್ರಮಕ್ಕೆ ನಿಮಗೆ ಬಹಳ ಪ್ರೀತಿಯ ಸ್ವಾಗತ ಇಡೀ ಚಿತ್ರತಂಡದ ಪರವಾಗಿ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ಮೊದಲನೇ ಹಾಡು ಸ್ಲೀಪ್ಲೆಸ್ ಆಂಥಮ್ ಇದೇ ವೇದಿಕೆಯಲ್ಲಿ ರಿಲೀಸ್ ಮಾಡಿದ್ವಿ. ಒಂದು ಖುಷಿ ವಿಚಾರ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಅದು ಇವತ್ತಿನ ರಿಲೀಸ್ ಮಾಡ್ತಾ ಇರುವಂತ ಹಾಡಿಗೂ ಮೊದಲನೇ ಹಾಡಿಗೂ ಬಹಳ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅದೊಂಥರ ರಾ ರಗಡ್ ಸಾಂಗ್, ಒಂದು ಬೇರೆನೇ ಜಾನರ್ ಸಾಂಗ್ ಅಂತ ಹೇಳ್ಬೋದು. ಅದಕ್ಕೆ ಸಿಕ್ಕಿರುವಂತ ರೆಸ್ಪಾನ್ಸ್ ಇವತ್ತಿಗೆ 1 ಮಿಲಿಯನ್ ರೀಚ್ ಆಗಿದೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತ ಬಂದಾಗ ಕೇವಲ ಕರ್ನಾಟಕ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಒಂದಷ್ಟು ಜನ ಆ ಹಾಡಿಗೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿರೋದಾಗಿರ್ಬೋದು. ತುಂಬಾ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ. ಆ ಖುಷಿಯಲ್ಲೇ ಮತ್ತೊಂದು ಹಾಡನ್ನ ಇವತ್ತು ಚಿತ್ರತಂಡ ಬಿಡುಗಡೆ ಮಾಡ್ತಾ ಇದೆ. ಮೊದಲಿಗೆ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ನಿರ್ಮಾಪಕರು ಜಯರಾಮ್ ಸರ್ ಇದ್ದಾರೆ. ಸರ್ ನಿಮಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್, ಈ ನಿರ್ದೇಶಕರನ್ನ ನೋಡಿದ್ರೆ ಸರ್ ಯಾರು ಚಿಕ್ಕ ಹುಡುಗ ಇಲ್ಲಿ ಓಡಾಡ್ತಿದ್ದಾರೆ ಅನ್ಕೋಬೇಕು, ಸುರಾಗ್ ಸಾಗರ್ ಅವರು. ನಿಮ್ಗೆ ವೆಲ್ಕಮ್ ಸರ್. ಬಟ್ ಈ ಸಿನಿಮಾದ ನಿರ್ದೇಶಕರು ಬಹಳ ಯಂಗ್ ಟೀಮ್, ಇಡೀ ತಂಡ. ಹಾಗೆ ಈ ಸಿನಿಮಾದ DOP ಸಿನಿಮಾಟೋಗ್ರಾಫರ್ ಅಜಯ್ ಕುಲಕರ್ಣಿ ಅವರು. ಹೆಸರು ಕುಲಕರ್ಣಿ ಇರೋದ್ರಿಂದ ಧಾರವಾಡ ಸೈಡ್ ಅವ್ರ ಅಂತ ನಮ್ಗೆ ಗೊತ್ತಾಗುತ್ತೆ, ಆದ್ರೆ ಅವ್ರು ಇರೋದು ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸರ್. ಅವರು ಅಲ್ಲೇ ಫಸ್ಟ್, ಈ ಒಂದೇ ಕನ್ನಡ ಸಿನಿಮಾ ಫಸ್ಟ್ ಮಾಡಿರೋದು ಅವರು. ಜಾನ್ಸಿನ ಅವ್ರಿಗೆಲ್ಲ ಆ ಸಿನಿಮಾದಲ್ಲೆಲ್ಲ ವರ್ಕ್ ಮಾಡಿದ್ರೆ ಅನ್ನೋ ಮಾಹಿತಿ ಇದೆ. ವೇದಿಕೆ ಮೇಲೆ ಇನ್ನು ಹೆಚ್ಚು ಮಾಹಿತಿ ಪಡ್ಕೊಳ್ತೀನಿ. ಸೊ ಎಲ್ಲರೂ ಟೆಕ್ನಿಕಲಿ ಬಹಳ ಗಟ್ಟಿ ತಂಡ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇನ್ನು ಕಾರ್ಯಕ್ರಮಕ್ಕೆ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಆಬ್ವಿಯಸ್ಲಿ ಬಂದಿದ್ದಾರೆ. ಇಡೀ ತಂಡಕ್ಕೆ ಒಂದು ಬೆನ್ನೆಲುಬು ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಸಿನಿಮಾದ ನಾಯಕ ಹಾಗೂ ನಾಯಕಿ ಪ್ರವೀಣ್ ಶೆಟ್ಟಿ ಹಾಗೂ ರಿಷಿಕಾ ನಾಯ್ಕ ಅವರು. ಅಂದ್ರೆ ಇವತ್ತು ರಿಲೀಸ್ ಆಗೋ ಹಾಡಲ್ಲಂತೂ ಬಹಳ ಮುದ್ದಾಗಿ ಕಾಣ್ತಿದ್ದಾರೆ ಇಬ್ರು. ಅಷ್ಟು ಚೆನ್ನಾಗಿದೆ ಹಾಡು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ಓಕೆ, ಇನ್ನು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಡ್ರಾಮಾ ಅಂತಷ್ಟೇ ನಾವು ಹೇಳ್ಬೋದು. ಯಾಕಂದ್ರೆ ಟ್ರೈಲರ್ ಯಾವ್ದು ರಿಲೀಸ್ ಆಗದೆ ಇರೋದ್ರಿಂದ ಬಹಳ ಹಿಂಟ್ ನಮಗ್ ಸಿಕ್ಕಿಲ್ಲ. ಹಾಡುಗಳ ಬಗ್ಗೆ ಅಷ್ಟೇ ನಮಗ್ ಗೊತ್ತು. ಇವತ್ತಿನ ಈ ಸ್ಪೆಷಲ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋದಕ್ಕೂ ಮುಂಚೆ ನಮ್ಮ ಸುರಂ ಮೂವೀಸ್, ನಮ್ಮ ಪ್ರೊಡಕ್ಷನ್ ಹೌಸ್ ನ 2 ಲೋಗೋ ಇವತ್ತು ನಿಮ್ಮೆಲ್ಲರ ಮುಂದೆ ಲಾಂಚ್ ಆಗ್ತಾ ಇದೆ. ಅದನ್ನ ಲಾಂಚ್ ಮಾಡೋಣ. ಮೊದಲಿಗೆ
ಈ ಕಾರ್ಯಕ್ರಮದ ಮೂಲಕ, ಪತ್ರಿಕಾಗೋಷ್ಠಿ ಮೂಲಕ ಸುರಂ ಮೂವೀಸ್ ಪ್ರೊಡಕ್ಷನ್ ಸಂಸ್ಥೆಗೆ ನಾವೆಲ್ಲರೂ ಕೂಡ ಬೆಸ್ಟ್ ವಿಶಸ್ ತಿಳಿಸ್ಬೇಕು. ಯಾಕಂದ್ರೆ ಒಂದು ಗಟ್ಟಿ ಪ್ರೊಡಕ್ಷನ್ ಸಂಸ್ಥೆ ಕನ್ನಡ ಇಂಡಸ್ಟ್ರಿಗೆ, ಚಿತ್ರರಂಗಕ್ಕೆ ಎಷ್ಟೇ ಬಂದ್ರು ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಅವ್ರು ಹೊಸಬ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗುತ್ತೆ ಸರ್. ಗಣೇಶ್ ಸರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಆಲ್ರೆಡಿ ರೆಡಿ ಆಗ್ತಾ ಇದೆ. ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಬಹಳ ಸ್ಪೆಷಲ್ ಸಿನಿಮಾ. ಈ ಪ್ರೊಡಕ್ಷನ್ ಹೌಸ್ಗೆ ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಇನ್ನು ಫಸ್ಟ್ ಸಾಂಗ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಸ್ಲೀಪ್ಲೆಸ್ ಆಂಥಮ್. ಅದಕ್ಕೆ ಸಿಕ್ಕಿರುವಂತ ರೆಸ್ಪಾನ್ಸ್ ಬಹಳ ಅದ್ಭುತವಾಗಿದೆ. ಆರ್ಗ್ಯಾನಿಕ್ ವ್ಯೂಸ್ ಸಿಕ್ತಿದೆ ಅಂತ ಇಲ್ಲಿ ನಾನು ಅಂಡರ್ಲೈನ್ ಮಾಡಿ ಹೇಳ್ಬೇಕಾಗಿದೆ. ಸೊ ಅದಕ್ಕೆ ಯಾವ ತರ ರೆಸ್ಪಾನ್ಸ್ ಸಿಕ್ತು ಅನ್ನೋದು ಒಂದು ನಮ್ದು ವಿಟಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಇದೊಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ. ದುನಿಯಾ ವಿಜಯ್ ಸರ್ ಇದೇ ವೇದಿಕೆ ಮೇಲೆ ಈ ಹಾಡನ್ನ ಲಾಂಚ್ ಮಾಡಿಕೊಟ್ಟಿದ್ರು. ಅದಕ್ಕಷ್ಟೇ ಚೆನ್ನಾಗಿ ಔಟ್ಸೈಡ್ ದ ಇಂಡಸ್ಟ್ರಿ ಅಂದ್ರೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದನೂ ಬಹಳ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಚಿತ್ರರಂಗದವರು ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರು, ಮತ್ತೆ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ರು ಆ ಹಾಡಿಗೆ, ಈ ತಂಡಕ್ಕೆ. ಈಗಷ್ಟೇ ಕಾರ್ಯಕ್ರಮಕ್ಕೆ ರಂಗನಾಥ್ ಭಾರದ್ವಾಜ್ ಸರ್ ಆಗಮಿಸಿದೆ. ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ಇಡೀ ಚಿತ್ರತಂಡದ ಪರವಾಗಿ. ಭಾರದ್ವಾಜ್ ಸರ್ ಕೂಡ ಇಡೀ ಚಿತ್ರತಂಡಕ್ಕೆ ಒಂದ್ ರೀತಿ ಬ್ಯಾಕ್ ಬೋನ್ ಆಗಿ ಮೊದಲ ದಿನದಿಂದ ಕೂಡ ನಿಂತಿದ್ದಾರೆ. ಹಿಂದಿನ ಕಾರ್ಯಕ್ರಮಕ್ಕೂ ಆಗಮಿಸಿದ್ರು. ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಸರ್ ಬರ್ತೀರಾ ಸರ್, ಬರ್ಲೇಬೇಕು. ವೆಲ್ಕಮ್ ನಿಮ್ಗೆ ಮತ್ತೊಂದ್ಸಲ. ಓಕೆ, ಈ ಸ್ಲೀಪ್ಲೆಸ್ ಆಂಥಮ್ಗೆ ಸಿಕ್ಕಿರುವಂತ ರೆಸ್ಪಾನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಆಡಿಯನ್ಸ್ ರೆಸ್ಪಾನ್ಸ್ ಅಷ್ಟೇ ಅಲ್ಲ, ಚಿತ್ರರಂಗದ ಒಳಗೂ ಕೂಡ ಸಾಕಷ್ಟು ಜನ ತಾರೆಯರು, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಇಡೀ ಬೇರೆ ಬೇರೆ ಚಿತ್ರತಂಡದವರೆಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಸಪೋರ್ಟ್ ಮಾಡಿದ್ರು. ಅದು ಒಂಥರ ಗಟ್ಟಿ ಸ್ಟ್ರೆಂತ್ ಆಗಿತ್ತು. ಸೊ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಈ ಹಾಡು, ಇವತ್ತು ರಿಲೀಸ್ ಆಗ್ತಾ ಇರುವಂತ ರೊಮ್ಯಾಂಟಿಕ್ ಸಾಂಗ್. ಈ ಹಾಡು ಅಂದ ತಕ್ಷಣ ನಮ್ಮ ನಾಯಕಿಯ ಮುಖದಲ್ಲಿ ಒಂದು ಮುಗುಳ್ನಗೆ ಬರ್ತದೆ. ಯಾಕಂದ್ರೆ ಇದು ಅವ್ರು ಕಾಯ್ತಾ ಇದ್ದಂತ ಒಂದು ಹಾಡು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ನೀ ನನ್ನ ಅನ್ನುವಂತ ಒಂದು ರೊಮ್ಯಾಂಟಿಕ್ ಹಾಡು. ಮ್ಯೂಸಿಕ್ ಮಾಡಿರೋದು ನಕುಲ್ ಅಭಯಂಕರ್ ಅವರು, ಹಾಡಿರೋದು ಸೋನು ನಿಗಮ್ ಅವರು, ಲಿರಿಕ್ಸ್ ಬರ್ದಿರೋದು ನಮ್ಮ ರಾಘವೇಂದ್ರ ಕಾಮತ್ ಸರ್. ಗಣೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು, ವಿಶ್ ಮಾಡ್ಬೇಕು. ಕರೆಕ್ಟಾಗಿ ರಂಗನಾಥ್ ಸರ್ ಜೊತೆ ಮಾತಾಡ್ತಾ ಪೂರಿ ಜಗನ್ನಾಥನ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗಾಗಿ ಕೇಳಿಸ್ಲಿಲ್ಲ. ಸೊ ದೇವ್ರ ಹೆಸರು ಹೇಳಿದ ತಕ್ಷಣ ಲಾಂಚ್ ಅಂತ ಹೇಳ್ತಿದ್ದೀರಾ. ಆ ದೇವ್ರ ಆಶೀರ್ವಾದ ಇರಲಿ ಸಾಂಗ್ಗೆ, ಅಂಡ್ ಆಲ್ ದ ಬೆಸ್ಟ್. ಸಾಂಗ್ ಹಾಕಿ ನೋಡೋಣ. ಈ ಸಿನಿಮಾದ ನಾಯಕ ಹಾಗೂ ನಾಯಕಿ ಆಲ್ರೆಡಿ ಬಹಳ ಮುದ್ದು, ಆದ್ರೆ ಆನ್ ಸ್ಕ್ರೀನ್ ಅಲ್ಲಿ ಈ ರೊಮ್ಯಾಂಟಿಕ್ ಹಾಡಲ್ಲಿ ಇನ್ನೂ ಮುದ್ದಾಗಿ ತೋರಿಸಿದ್ದಾರೆ ನಿರ್ದೇಶಕರು ಹಾಗೂ ನಮ್ಮ ಸಿನಿಮಾಟೋಗ್ರಾಫರ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಆ ಲಿರಿಕ್ಸಿನ ಪ್ರತಿಯೊಂದು ಸಾಲು ಹೆಂಗೇ ಬರ್ದಿರೋ ಹಾಗಿದೆ. ಆದ್ರೆ ನಮ್ಗೆ ನಾನು ಆಗ್ಲೇ ಹೇಳಿದೆ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಂದ ತಕ್ಷಣ ಆನ್ ಸ್ಕ್ರೀನ್ ರೊಮ್ಯಾಂಟಿಕ್ ಹಾಡುಗಳು, ಆ ಕಣ್ಣಲ್ಲೇ ಒಂದು ರೊಮ್ಯಾನ್ಸ್ ಮಾಡ್ತಿರಲ್ಲ ಸರ್, ಅದು ನಮ್ಗೆ ಎಲ್ಲರೂ ಅಭಿಮಾನಿಗಳು. ಹಾಗಾಗಿ ಈ ಚಿತ್ರತಂಡದವರು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಈ ಹಾಡು ನಮ್ಗೇನೋ ಬಹಳ ಇಷ್ಟ, ನಮ್ಮ ನಾಯಕ ನಾಯಕಿ ಬಹಳ ಚಂದ ಕಾಣ್ತಿದ್ದಾರೆ, ಈ ಹಾಡು ಗಣೇಶ್ ಸರ್ ಇದ್ರೆ ಹೆಂಗಿರುತ್ತೆ ಅಂತ ಒಂದು ಭೇಟಿ ಮಾಡಿದ್ದಾರೆ. ಏನೋ ಅವ್ರ ಖುಷಿ, ಅದು ನೋಡಿದಾಗ ನಮ್ಗೆ ಅನ್ನಿಸ್ತು ಸಖತ್ತಾಗಿದೆಯಲ್ಲ ಅಂತ. ಸೊ ಆ ಮೀಟಿಂಗ್ ಪ್ಲೀಸ್. We love you, Ganesh sir. ಆಕ್ಚುಲಿ ನಾನು ಹೇಳ್ದೆ ಆ ಕಣ್ಣಿಂದ ಎಲ್ಲ ವಿಷಯ ಅಂತ, ಅದ್ರಲ್ಲೂ ಒಂದೆರಡು ಕ್ಲಿಪ್ಸ್ ನಮಗೆ ಗೊತ್ತಾಯ್ತು, ಎಲ್ಲರೂ ಒಪ್ಕೊಳ್ತಾರಲ್ಲ. ನಗು, ಹೌದು ಸರ್, ಕರೆಕ್ಟ್ ಸರ್, ಮೋಕ್ಷ ಸರಿ ಅಂದ್ರೆ ನಾವು ಒಪ್ಕೋಬೇಕು. ಓಕೆ,
ಹಾಡು ನೋಡ್ ಆಯ್ತು. ಈಗ ಈ ಹಾಡಿನಲ್ಲಿರುವಂತ ಇಬ್ಬರನ್ನ ಫಸ್ಟ್ ಕರೆದು ಬಿಡೋಣ, ಅವ್ರನ್ನ ಮಾತನಾಡ್ಸೋಣ. ಪ್ರವೀಣ್ ಹಾಗೆ ರಶಿಕಾ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಇಬ್ರು ವೈಟ್ ಅಂಡ್ ವೈಟ್ ಅಲ್ಲಿ ಮಿಂಚ್ತಾ ಇದ್ದಾರೆ. ಮೈಕ್ ಕೊಡಿ ಅವ್ರಿಗೆ. ಪ್ರವೀಣ್ ಫಸ್ಟ್ ಸಾಂಗು ಬೇರೆನೇ ತರದ ಸಾಂಗ್, ಅದು ಒಂದು ಡಾನ್ಸ್ ನಂಬರ್, ತುಂಬಾ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಸಿಕ್ತು. ಈ ಹಾಡ್ ನೋಡ್ತಾ ಇದ್ರೆ ಆಕ್ಚುಲಿ ಆನ್ ಸ್ಕ್ರೀನ್ ಕಪಲ್ ಅನ್ಸಲ್ಲ, ನಮ್ಗೆ ನೋಡ್ತಾ ಇದ್ರೆ ನಿಜವಾದ ಕಪಲ್ ಏನೋ ಅನ್ಸೋ ಅಷ್ಟು ಮಟ್ಟಿಗಿದೆ ಒಂದು ಕೆಮಿಸ್ಟ್ರಿ. ಏನ್ ಹೇಳ್ತೀರಾ ಈ ಹಾಡಿನ ಬಗ್ಗೆ? ಫಸ್ಟ್ ರಿಯಾಕ್ಷನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ವಿಶೇಷವಾಗಿ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ತುಂಬಾ ಖುಷಿ ಆಗುತ್ತೆ. ನನ್ನಂತ ಒಬ್ಬ ಹೊಸ ಕಲಾವಿದನಿಗೆ ನಿಮ್ಮ ಕೈಯಿಂದ ಸಾಂಗ್ ಬಿಡುಗಡೆ ಆಗ್ತಿರೋದು ಒಂದು ಗೋಲ್ಡನ್ ಮೂಮೆಂಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮುಖ್ಯವಾಗಿ ರಂಗನಾಥ್ ಭಾರದ್ವಾಜ್ ಸರ್ ಈ ಸಿನಿಮಾದ ದೃಷ್ಟಿ ಅಂತಾನೆ ಹೇಳ್ಬೋದು. ಪ್ರತಿ ಹಂತದಲ್ಲೂ ನನ್ನ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಅವರು ಜೀವನವನ್ನ ನೋಡುವ ಶೈಲಿ ಆಗಿರ್ಬೋದು, ಹಾಗೆ ಅವ್ರ ಮೋಟಿವೇಟಿಂಗ್ ಪರ್ಸನಾಲಿಟಿ ಆಗಿರ್ಬೋದು, ಎಲ್ಲಾನು ತುಂಬಾ ಇನ್ಸ್ಪೈರಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ ತುಂಬಾ ತುಂಬಾ ಮುಖ್ಯ ನಮಗೆ. ಥ್ಯಾಂಕ್ ಯು ಸರ್. ನೀ ನನ್ನ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ತಂಡದ 2ನೇ ಸಾಂಗ್ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಎಲ್ಲರ ಮುಂದೆ ಹಂಚ್ಕೊಂತಿದ್ದೀವಿ. ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಸರಿಸಾಟಿಯಾಗಿ ರಾಘವೇಂದ್ರ ಕಾಮತ್ ಸರ್ ಅದ್ಭುತವಾಗಿ ಸರಳವಾಗಿ ಲಿರಿಕ್ಸ್ ಬರೆದಿದ್ದಾರೆ. ಈ ಹಾಡನ್ನ ಪ್ರೀತಿಗೆ ಕಾಯ್ತಿರುವ ಎಲ್ಲಾ ಮನಸ್ಸುಗಳಿಗೂ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ನೀನನ್ನ ಅಂದ್ರೆ ಭರವಸೆ, ಭರವಸೆ ಅಂದ್ರೆ ನಾನು ನಿಮ್ ಜೊತೆ ಇದ್ದೀನಿ ಅಂತ. ಹಾಗೆ ನೀವೆಲ್ಲರೂ ನಮ್ ಜೊತೆ ನಿಂತ್ಕೊಂಡು ಈ ಸಾಂಗ್ ನ ತಲುಪಿಸ್ಬೇಕಂತ ಕೇಳ್ಕೊಂತೀನಿ. ಹೀಗೆ ನಿಮ್ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನನ್ನ ತಂಡದ ಮೇಲೆ ಇರಲಿ, ಈ ಸಾಂಗ್ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲು ಗಣೇಶ್ ಅವರಿಗೆ ತುಂಬಾ ಧನ್ಯವಾದಗಳು. ನೀವು ನಮ್ಮ ಸಿನಿಮಾ ಇವೆಂಟ್ಗೆ ಬಂದಿರೋದು ನನಗೆ ಡ್ರೀಮ್ ಕಮ್ ಟ್ರೂ ಆಗಿದೆ. ವೆರಿ ಗ್ರೇಟ್ಫುಲ್ ಸರ್ ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ಅಫ್ಕೋರ್ಸ್ ರಂಗನಾಥ್ ಸರ್, ನಾನು ಫಸ್ಟ್ ಟೈಮ್ ಟೀಮ್ನ ಮೀಟ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಅವರು ಇದ್ರು. ಈಗ ಎಲ್ಲ ಇವೆಂಟ್ಗೂ ಏನೇ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಮೀಡಿಯಾ ಅವರಿಗೆ ದೊಡ್ಡ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಮ್ಮ ಸಿನಿಮಾ ವರ್ಕ್ ಆಗೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿದ್ರಾದೇವಿ ನೆಕ್ಸ್ಟ್ ನನಗೆ ತುಂಬ ಸ್ಪೆಷಲ್ ಫಿಲ್ಮ್. ನನಗೆ ಆ್ಯಕ್ಚುಲಿ 2022 ಅಲ್ಲಿ ನಾನು ಫಸ್ಟ್ ನಮ್ಮ ಡೈರೆಕ್ಟರ್ ಸುರಾಗ್ನ ಭೇಟಿ ಆಗಿದೆ ಈ ಕಥೆಯ ನರೇಶನ್ಗೆ. 3 years ಆಯಿತು. ಅವಾಗ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂತ. ಸೊ ಅವಾಗಿಂದ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಥ್ರೂ ಅ ಲಾಟ್ ಆಫ್ ಐಟ್ರೇಷನ್ಸ್. ಇನ್ನಷ್ಟು ಚೆನ್ನಾಗಿ ಆಗ್ತಾ ಬಂತು. ಮತ್ತೆ ಇವತ್ತು ತುಂಬಾ ಕಾನ್ಫಿಡೆಂಟ್ಲಿ ಹೇಳ್ಬಹುದು ನಾವು ತುಂಬಾ ಬ್ಯೂಟಿಫುಲ್ ಫಿಲ್ಮ್ ಮಾಡಿದೀವಿ ಅಂತ. ನಾನು ಸೂಪರ್ ಪ್ರೌಡ್ ಆಫ್ ಇಟ್. ನನಗೆ ನಂಬಿಕೆ ಇದೆ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ. ಒಂದು ಒಳ್ಳೆ ಸ್ಕ್ರಿಪ್ಟ್ನ ಒಂದು ಒಳ್ಳೆ ಫಿಲ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟ. ಆ್ಯಂಡ್ ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಅವರ್ ಪ್ರೊಡ್ಯೂಸರ್ ಜಯರಾಮ್ ಸರ್. ಒಂದು ಫಿಲ್ಮ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ಏನೇ ಪ್ರಾಬ್ಲಮ್ಸ್ ಬಂದ್ರು ಜಯರಾಮ್ ಸರ್ ಅಂತೂ ಯಾವಾಗಲೂ ಫುಲ್ ಕಾಮ್ ಆಗಿರ್ತಾರೆ, ಫುಲ್ ಪಾಸಿಟಿವ್ ಆಗಿರ್ತಾರೆ, ಯಾವಾಗಲೂ ಝೆನ್ ಮೋಡಲ್ಲಿ ಇರ್ತಾರೆ. ಅಟ್ಲೀಸ್ಟ್ ನಮ್ಮ ಮುಂದೆ ಅದು ಫುಲ್ ಕಾಮ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಿಲ್ಲರ್ ಆಫ್ ಸ್ಟ್ರೆಂತ್. ಇವತ್ತು ನಮ್ಮ ಸಾಂಗ್ ನೀನನ್ನ ರಿಲೀಸ್ ಆಗ್ತಿದೆ. ನೀವು ಎಲ್ಲರೂ ಕೇಳಿ, ಪ್ರೀತಿಸಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಹತ್ರ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ ನಮ್ಮ ತಂಡದ ಶಕ್ತಿ. ಸೊ ಪ್ಲೀಸ್ ಡೂ ಶೇರ್ ಇಟ್ ಅಂಡ್ ಲೈಕ್ ಇಟ್. ಐ ಹೋಪ್ ದಿಸ್ ಸಾಂಗ್ ಫೈಂಡ್ಸ್ ಅ ಪ್ಲೇಸ್ ಇನ್ ಯೋರ್ ಹಾರ್ಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಖಂಡಿತವಾಗ್ಲೂ ನೀವಿಬ್ರು ಹೇಳಿದ ಹಾಗೆ ಎಲ್ಲರನ್ನೂ ತಲುಪುತ್ತೆ, ಯಾಕಂದ್ರೆ ಎಲ್ಲರ ಲೈಫಿಗೂ ರಿಲೇಟ್ ಆಗುವಂತ ಒಂದು ಹಾಡು ಇದು. ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ನಿಮ್ಮಿಬ್ರಿಗೂ. ಮತ್ತೆ ಕರಿತೀನಿ ನಾನು ನಿಮ್ಮನ್ನ. ಈಗ ಜಾಸ್ತಿ ಮಾತಾಡೋರು, ಜಾಸ್ತಿ ಉದ್ದದ ಲೈನ್ ಎಲ್ಲ ಇಲ್ಲ, ಆದ್ರೆ ಮೊದ್ಲಿಗೆ ನನ್ನ ಟೀಮ್ ಮಾತಾಡಿಸ್ಬೇಕು ಅನ್ನೋ ವಿಚಾರ ಇತ್ತು. ಹಾಗಾಗಿ ಈಗ 3 ಜನ ಬಹಳ ಇಂಪಾರ್ಟೆಂಟ್ ಈ ಸಿನಿಮಾಗೆ. ನಿರ್ದೇಶಕರು, ನಿರ್ಮಾಪಕರು, ಹಾಗೆ ನಮ್ಮ DOP ಅಜಯ್ ಅವರು, ಸುರಾಗ್ ಅವರು,
ಹಾಗೆ ಜಯರಾಮ್ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕರೆಕ್ಟು, ಒಂದು ಕಾರ್ಯಕ್ರಮಕ್ಕೆ ಈ ಈವೆಂಟ್ ವಿಚಾರದಲ್ಲೂ ನೀವು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ, ವೆರಿ ಕಾಮ್ ಅಂಡ್ ಕಂಪೋಸ್. ಆಮೇಲೆ ಅವ್ರಿಗೆ ತುಂಬಾ ಕ್ಲಾರಿಟಿ ಇರುತ್ತೆ, ಹಿಂಗೆ ಬರ್ಬೇಕು ಅಂತ. ಹೆಂಗಿದು ಇಲ್ಲ, ಟೆನ್ಷನ್ ಎಲ್ರಿಗೂ ಆಗುತ್ತೆ. ಮೊದಲನೇದಾಗಿ ಬಿಫೋರ್ ಐ ಸ್ಟಾರ್ಟ್ ಆಗಿ, ಗಣೇಶ್ ಸರ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ನಿಮ್ಮ ಪ್ರತಿ ಸಿನಿಮಾಗಳಿಂದ ಪ್ರತಿ ಹಾಡಲ್ಲೂ ನಾನು ಎಂಜಾಯ್ ಮಾಡ್ಕೊಂಡು ಬೆಳೆದಿರೋನು. ಮೋರ್ ದೆನ್ ಅ ಪ್ರೊಡ್ಯೂಸರ್, ಐ ಆಮ್ ಫಸ್ಟ್ ಆಡಿಯನ್ಸ್ ಆಕ್ಚುಲ್ ಆಗಿ ನಾನು ನೋಡಿ ಬೆಳೆದಿರೋದು. ಹಾಗಾಗಿ ಇವತ್ತು ಸಿನಿಮಾ ಮಾಡೋದಕ್ಕೆ ಅದು ಸಾಧ್ಯ ಆಯಿತು ಅಂತ ಅನಿಸುತ್ತೆ. ರಂಗನಾಥ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. All the media people and the guests who have come, I'm very thankful to all of you. Coming back to your question, see, ಒಂದು ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನೀಗ ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಾಗ ನಾನು ಸಾಕಷ್ಟು ಸರಿ ಹೇಳಿದಾಗೆ, ನನಗೆ ಯಾವುದೇ ಸಿನಿಮಾ ಮಾಡೋ ಉದ್ದೇಶ ಇರಲಿಲ್ಲ. ನಂದು ಕಾರ್ಪೊರೇಟ್ ವರ್ಲ್ಡ್ ಇತ್ತು, ಅಲ್ಲಿ ಕಂಪನಿ, ಅದರ ಎಂಪ್ಲಾಯೀಸು, ಅದರದೇ ಆದ ಲೆಕ್ಕಾಚಾರಗಳು, CA ಆಗಿರೋದ್ರಿಂದ ಅದರಲ್ಲಿ ಬೇರೆ ವ್ಯವಸ್ಥೆ ಇರ್ತದೆಲ್ಲ. ಬಟ್ ನಿರ್ದೇಶಕರು ಮತ್ತೆ ಪ್ರವೀರ್ ಇಸ್ ಮೈ ಗುಡ್ ಫ್ರೆಂಡ್. ಸೊ ಹಂಗಾಗಿ ಅವರಿಬ್ರು ಅಪ್ರೋಚ್ ಮಾಡಿ ಕಥೆನ ಬೇರೆಯವ್ರಿಗೆ ಯಾರಿಗೋ ನರೇಟ್ ಮಾಡ್ತಾ ಇರೋ ಟೈಮಲ್ಲಿ ನಾನು ಅಲ್ಲಿದ್ದೆ. ಸೊ ಹಂಗಾಗಿ ನನಗೆ ಆ ಕತೆ ಇಷ್ಟ ಆಯ್ತು. ಅವರಿಗೆ ಆ ಪ್ರೊಡ್ಯೂಸರ್ ಡಿಸೈಡ್ ಮಾಡದೇ ಇದ್ದಿದ್ದು ಒಂಥರ ನನ್ನ ಅದೃಷ್ಟ. ಸೊ ನನಗೆ ಕತೆ ಇಷ್ಟ ಆಯ್ತು ಸರ್. ಹಂಗಾಗಿ ಆ ಕತೆ ಇಷ್ಟ ಆಗಿದ್ರಿಂದ ಅದು ಲೆಕ್ಕಾಚಾರ ಮೀರಿ, ನಾನು CA ಆದ್ರೂ ಲೆಕ್ಕಾಚಾರ ಇರುತ್ತೆ, ಬಟ್ ಅದಕ್ಕೆ ಮೀರಿ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಗಿ, ಯಾವುದೇ ತರದ ಬಜೆಟ್ ಬೌಂಡ್ರೀಸ್ ಹಾಕೊಂಡಂಗೆ ಇವ್ರ ಕತೆಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಸಪೋರ್ಟ್ ಮಾಡ್ಕೊಂಡು ಕೊಟ್ಟೆ. ಅಪ್ಸ್ ಅಂಡ್ ಡೌನ್ಸ್, ಇರಿಟೇಷನ್ಸ್ ಬರುತ್ತೆ ಸರ್, ಬಟ್ ಅದನ್ನ ತೋರಿಸ್ಕೊಳ್ಳೋದ್ರಿಂದ ಅದರಿಂದ ಏನು ಸೊಲ್ಯೂಷನ್ ಸಿಗಲ್ಲ ಅನ್ನೋದು ನನಗೆ ಗೊತ್ತು. ನಾನೊಂದು 20 ವರ್ಷ ನನ್ನ ಕಾರ್ಪೊರೇಟ್ ಜರ್ನಿ ಮಾಡಿರೋದ್ರಿಂದ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವತ್ತು ನಮ್ಮ ಸಿನಿಮಾ ಹಾಡನ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸರ್, ರಂಗನಾಥ್ ಸರ್, ನೀವು ಇದಕ್ಕೆ ಸೂತ್ರಧಾರಿ. ಸೊ ತುಂಬಾ ದೊಡ್ಡ ಧನ್ಯವಾದಗಳು ಎಲ್ರಿಗೂ, ತುಂಬಾ ದೊಡ್ಡ ಧನ್ಯವಾದಗಳು. ಶಿವಾನಂದ್ ಸರ್, ಪ್ರವೀಣ್ ಸರ್, ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ, ಮ್ಯಾಮ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ನಾವಿಬ್ರು ಯುರೋಪಲ್ಲಿ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಒಂದು ಆಸೆ ಇತ್ತು. ಅಲ್ಲಿ ಏನೇ ಕಲ್ತ್ರು, ಅಲ್ಲಿ ಏನೇ ಸಿನಿಮಾ ಕಲ್ತು ಅಲ್ಲಿ ಏನೇ ಮಾಡಿದ್ರು, ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು, ಆಮೇಲೆ ಆಸೆ ಫಸ್ಟಿಂದನೂ ಇತ್ತು. ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ. ಸೊ ನಾವಿಬ್ರು ಇದನ್ನ ಮಾಡೋದಕ್ಕಾಯ್ತು. ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೆ ನಿರ್ಮಾಪಕರು. ಆ ರೀತಿನಲ್ಲಿ ನಮ್ ಸರ್ ಫಸ್ಟ್ ಇಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನ್ ಬೇಕೋ, ಆಮೇಲೆ ನಮ್ಗೆ ಒಂದು ವಿಜುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನ್ ಬೇಕೋ, ತುಂಬಾ ಪ್ಯಾಷನೇಟ್ ಆಗಿ, ತುಂಬಾ ಕ್ರಿಯೇಟರ್ಸ್ ಮೈಂಡ್ ಅರ್ಥ ಮಾಡ್ಕೊಂಡು ಅವ್ರೆಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಾಂಗ್ ವಿಷಯಕ್ಕೆ ಬಂದ್ರೆ, ನಮ್ಮ ಸಿನಿಮಾನಲ್ಲಿ ಪ್ರವೀರ್ ಆಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ, ಅದೊಂಥರ ಆತ್ಮ, ನಮ್ಮ ಸಿನಿಮಾದ ಆತ್ಮ. ಸೊ ಈ ಸಾಂಗ್ ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಸಾಂಗ್. ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿದ್ದ ತಕ್ಷಣ, ಎಲ್ಲಾರ್ದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಓಡಾಡಬೇಕು ಅಂತ ಒಂದು ಸುದ್ದಿ ಏನ್ ಅನ್ಸಿದೆ ಅಂತ ಹೇಳಿದ್ರೆ, ನಾನು ಸಿನಿಮಾನಲ್ಲಿ ಸಕ್ಕದ ಕಾಣೋ ಹೀರೋಯಿನ್ ಇದ್ದಾರೆ ಅಂತ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ದೀನಿ ಅನ್ಸುತ್ತೆ. ಸೊ ಯು ಗೈಸ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಅಂಡ್ very grateful for having done this song, having done this movie with everyone. So thank you so much. ಥ್ಯಾಂಕ್ ಯು. ಅಜಯ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರನೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಕರ್ನಾಟಕದ ಪ್ರತಿಭೆ ನೀವು ಹಾಲಿವುಡ್ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಮಗೆ ಹೆಮ್ಮೆ ಅದು. ಈ ಸಿನಿಮಾ ಬಗ್ಗೆ, ಈ ಹಾಡಿನ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಲೈಟ್ 1 ಸೆಕೆಂಡ್ ಓಕೆ ರಿಲೋಡ್ ಆಗಿಬಿಟ್ಟಿದೆ. ಹೌದು ನಾನ್ ಸ್ಟಾಪ್. ಓಕೆ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಮೈ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ನಿಮ್ಮ ಬಗ್ಗೆ ನಾನು ವೆರಿ ಬಿಗ್ ಫ್ಯಾನ್. ಚಿಕ್ಕವನು ಇದ್ದಾನೆ ಮೀನ್ ಲೈಕ್ ಬೀಯಿಂಗ್ ಎ ವೆರಿ ಬಿಗ್ ಫ್ಯಾನ್. ಸರ್,
ಬರೋದು ಸರ್ ನಿಮಗೂ ಆಲ್ಸೋ ನಮಸ್ಕಾರ. ಮುಂಗಾರು ಮಳೆ ಅಂತಂದರೆ ಐ ಆಮ್ ವೆರಿ ಸೂಪರ್ ಬಿಗ್ ಫ್ಯಾನ್. ಎಷ್ಟು ಅಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್, ಅದಕ್ಕೆ ಪಪ್ಪು ಅಂತ ಸರ್ ಇಟ್ಟಿದ್ದಾರೆ. ಆ ಲೆವೆಲ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಸರ್. ಸೊ ಇಟ್ ಈಸ್ ಆ್ಯಕ್ಚುಲಿ ಪ್ರಿವಿಲೇಜ್ ಟು ಬಿ ಹಿಯರ್. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಸರಿಗೆ ಓಕೆ, ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ. ಅಲೆಕ್ಸಾ ಎಕ್ಸಾಕ್ಟ್ಲಿ. ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಅಲೆಕ್ಸಾ ಮಿನಿ LF. ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ, ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ವರ್ ರೆಡಿ ಟು ಸಪೋರ್ಟ್ ಮೀ ವಿತ್ ಆಲ್ ದೋಸ್ ಟೆಕ್ನಿಕ್ಯಾಲಿಟೀಸ್, ಏನೇನು ಬೇಕು ಏನು ಬೇಡ ಅಂತ. ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು. ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದೆ ನಾನು, ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹಿ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ಓವರ್ ಹಿಯರ್. ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ DOP ಇಂಪಾರ್ಟೆಂಟ್, ಹಾಗೆ ಒಂದು DOP ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸುರಾಗು ತುಂಬ ತಲೆ ತಿಂದಿದ್ದೆ ಭಾಗ್ಯೇಶ್ ಸರ್ಗೆ ರಿಕ್ವೆಸ್ಟ್ ಮಾಡಿ, ನಾನು ಅಲ್ಲಿದೆ ಕಲರಿಸ್ಟ್ ಬೇಕು, ನಿಕೋಲ್ ಗುಡಿ. ಶಿ ಈಸ್ ಬೀನ್ ವರ್ಕಿಂಗ್ ವಿತ್ ಮೀ ಫ್ರಮ್ ಲೈಕ್ 7-8 ಇಯರ್ಸಿಂದನೇ ವರ್ಕ್ ಮಾಡ್ತಿದ್ದಾರೆ ನನ್ನ ಜೊತೆ. ನಾನು ವರ್ಕ್ ಮಾಡಿರೋವಂಥ ಅಲ್ಲಿ ಜಾನ್ಸನ ಮೂವಿ ಆಗಿರಲಿ ಲೇಟೆಸ್ಟು, ಆಮೇಲೆ ಪ್ರಿನ್ಸೆಸ್ನ ಅಂತ ದೊಡ್ಡ ದೊಡ್ಡ ಫಿಲ್ಮ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು. ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರಿಗೆ ಪ್ಲೀಸ್ ಬೇಕು ಅಂತ. ಆ್ಯಂಡ್ ಹಿ ಹ್ಯಾಸ್ ಬೀನ್ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್, ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರು ಆಲ್ವೇಸ್, ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಸರ್. ಓಕೆ, ಆ್ಯಂಡ್ ಯಾ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ವಿ ಹ್ಯಾವ್ ಬೀನ್ ಸ್ಟಡಿಂಗ್ ರಮಾಯ ಇರಲಿ, ಕ್ರಾಫ್ಟ್ ಫಿಲ್ಮ್ ಸ್ಕೂಲ್ ಇರಲಿ, ಅವಾಗಿಂದಲೇ ಇದ್ದೀವಿ ಜೊತೆಯಲ್ಲಿ. ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು, ನಾನು ಅಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಬೆಳೆಸೋಣ. ಮುಖ್ಯವಾಗಿ ಅಂದರೆ ನಮ್ಮ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗೆ ಅದು ಅಪಾರ್ಚುನಿಟಿ ಸಿಗುತ್ತೆ ಅವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ. ಅದನ್ನು ಅಲ್ಲಿ ಏನು ಕಲಿತಾ ಇದ್ದೀವಿ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಒಂದೇನು ನಮ್ಮ ವಾಯ್ಸು ನಮ್ಮದು ವಿಷನ್ಸಿಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್. ಆ್ಯಂಡ್ ಅದಾಗ್ತಾ ಇದೆ, ತುಂಬ ಖುಷಿ ಅದರಿಂದ. ಓಕೆ, ಸೊ ಧನ್ಯವಾದಗಳು 3 ಜನಕ್ಕೂ. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಮ 3 ಜನಕ್ಕೂ. ಒಂದು 6 months ಬ್ಯಾಕ್ ಅನ್ಸುತ್ತೆ, 6 ತಿಂಗಳ ಹಿಂದೆ ಆಡಿಸಿದ್ದು ಸಾಂಗ್ ಎಲ್ಲ ಮುಂಚೆನೆ ರೆಡಿ ಆಗೋಗಿತ್ತು. ನಮ್ದೆಲ್ಲ ಶೂಟ್ ಎಲ್ಲ ಮುಗಿತ್ತು. ಶೂಟ್ ಮುಗಿತ್ತು ಮಾರ್ಚ್ ಡಿಸೆಂಬರ್. ಸೊ ಅವಾಗ ಆಗಿತ್ತು ಸರ್. ಹಾಂ, ಹೌದು ಹೌದು, ಕರೆಕ್ಟ್ ನಿಜ. ಈಗ ನಾವು ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದಾಗ ಎಲ್ಲ ಕನ್ನಡ ಜನತೆ ಜೊತೆಗೆ ನಾವೆಲ್ಲರೂ ಪ್ರೊಟೆಸ್ಟ್ ಮಾಡಿದ್ವಿ. ಆಕ್ಚುಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಾವು ಅದನ್ನು ಖಂಡಿಸಿದ್ವಿ. ಇದು ಒಳ್ಳೇದಲ್ಲ, ಕನ್ನಡಿಗರಿಗೆ ಅವಮಾನ ಮಾಡೋದು ನಾವು ಸಹಿಸಲ್ಲ. ಏನಾದ್ರು ಇಟ್ಕೊಂಡೋಗಿರ್ಲಿ, ನಮ್ಮ ಸಿನಿಮಾ ಬೇರೆ, ಆ ಕನ್ನಡಿಗನಾಗಿರೋ ಭಾಷಾಭಿಮಾನ ಬೇರೆ, ಅದು ನಾವು ಒಪ್ಪಲ್ಲ. ಬಟ್ ಈಗ ಅದಕ್ಕೆ ಮುಂಚೆ ಮಾಡಿದ ಸಾಂಗು, ಅದಾದ್ಮೇಲೆ ಅವ್ರು ಕ್ಷಮೆ ಕೇಳಿದ್ರು. ಅಲ್ಲಿಗೂ ನಾವು ನಮ್ಮ ಟೀಮ್ ಎಲ್ಲ ಡಿಬೇಟು ಮಾಡಿದ್ದಾಯ್ತು, ಇಟ್ಕೋಬೇಕಾ ಬೇಡ ಅಂದ್ಬಿಟ್ಟು. ಇಲ್ಲ, ಅದಾಗೋಗಿದೆ, ಇಟ್ ಇಸ್ ಗಾನ್. ಸೊ ಹಂಗಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಕನ್ನಡ ಅಭಿಮಾನ, ನಾವು ಇರೋದು ಪ್ರವೀಣ್ ಶೆಟ್ಟಿ ಸರ್ ಜೊತೆಗೆ. ಸೊ ಹಂಗಾಗಿ ಕನ್ನಡ ಅಭಿಮಾನ ಯಾವುದೇ ಕ್ವಶನ್ಸ್ ನಾವು ಅದ್ರ ಎಗನೆಸ್ಟ್ ಹೋಗೋಕೆ ಇಷ್ಟನೇ ಪಡಲ್ಲ. ಅದು ತಪ್ಪೇ, ಅವ್ರು ಏನೇ ಆಗಿರ್ಲಿ, ಏನೇ ಮಾಡಿದ್ರು ಅದು ತಪ್ಪು. ಸಿನಿಮಾಗೋಸ್ಕರ ನಾವು ಸಿನಿಮಾ ಮತ್ತೆ ಅವರ ಪರ್ಸನಲ್ ಕಮೆಂಟ್ಸ್ನ ನಾವು ಡಿಸ್ಟಿಂಗ್ವಿಷ್ ಮಾಡಿಬಿಟ್ಟು ನಾವು ಸಪೋರ್ಟ್ ಮಾಡಬೇಕಂತ ತಪ್ಪು ಹೇಳಿ. ಹೌದು, ಕರೆಕ್ಟ್ ಕರೆಕ್ಟ್. ಇಲ್ಲ, ಅದು ನಾವು ಟ್ರೈ ಮಾಡಿದ್ದು ಉಂಟು. ಬಟ್ ಇದು ಮುಂಚೆ ಆಗಿದ್ರಿಂದ ನಾವು ಅದನ್ನ ಅಷ್ಟು ಇದನ್ನ ಮಾಡಲಿಲ್ಲ. ಕನ್ಸಿಡರ್ ಮಾಡ್ತೀವಿ ಸರ್ ನಾವು ಅದನ್ನ, ನಮ್ಮ ಇವ್ರ ಜೊತೆ ಡಿಸ್ಕಸ್ ಮಾಡಿ ನೋಡ್ತೀವಿ. ಏನಾದರೂ ಅದು ಇದಾದ್ರೆ ಡೆಫಿನೆಟ್ಲಿ ವಿಲ್ ಕನ್ಸಿಡರ್ ಸರ್. ಈ ಸಾಂಗ್ ಅವ್ರ ವಾಯ್ಸ್ ಬಹಳ ಆಕ್ಟ್ ಆಗಿತ್ತು, ಹಂಗಾಗಿ ಸ್ವಲ್ಪ ನಾವು ಇನ್ಸಿಸ್ಟ್ ಮಾಡ್ಕೊಂಡು ಹೋಗಿದ್ದು. ಬಟ್ ಡೆಫಿನೆಟ್ಲಿ ವಿಲ್ ಕನ್ಸಿಡರ್ ದಟ್ ಇನ್ ಕೇಸ್ ಇಫ್ ದಟ್ ಕಮ್ ದೆನ್ ಡೆಫಿನೆಟ್ಲಿ. ಹೌದು 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 ಸರ್, ಹೌದು ಡೆಫಿನೆಟ್ಲಿ ಸರ್. ನಾನು ನಿಮ್ಮ ಜೊತೆಗೆ ಇದ್ದೀನಿ ಆ ಮಾತಲ್ಲಿ. ನಾವು ಯಾವುದೇ ಕಾರಣಕ್ಕೂ ಅವರ ಖಂಡನೀಯ ಸ್ಟೇಟ್ಮೆಂಟ್ಗಳನ್ನ ಸಬ್ಸ್ಟಾನ್ಶಿಯೇಟ್ ಮಾಡಕ್ಕೆ ಇಷ್ಟಪಡಲ್ಲ. ನಾವು
ಹೌದು ಇಲ್ಲ ಡೆಫಿನೆಟ್ಲಿ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದೀವಿ ಆ ಟೈಮ್ನಲ್ಲಿ. ಅದು ಮಾಡೋದು ತಪ್ಪದು. ಹಂಗಾಗಿ ನೀವು ನೋಡಿದ್ರೆ ಅಲ್ಲಿ ಎಲ್ಲಿ ಅವರ ಫೋಟೋಸ್ ಯೂಸ್ ಮಾಡ್ತಾ ಇಲ್ಲ, ಏನು ನಾವು ಮಾಡ್ತಾನೆ ಇಲ್ಲ ಅದರಲ್ಲಿ. ಎಸ್ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಂಗನಾಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾನು ಗೊತ್ತು ನೀವು ಅವ್ರನ್ನ ಕರಿತೀನಿ ಸರ್, ಇನ್ನೊಂದು 5 minutes ಅವ್ರನ್ನ ಕರಿತೀನಿ. ಇಡೀ ಹೇಳ್ತಾ ಇದ್ರು ರಿಷಿಕಾ ಅವರು, ಡೇ 1 ಭೇಟಿ ಮಾಡಿದೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೀವಿದ್ದೀರಾ ಅಂದ್ರೆ ಎಷ್ಟು ದೊಡ್ಡ ಸ್ಟ್ರೆಂತ್ ಆಗಿ ನಿಂತಿದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತದೆ. ಈ ಹಾಡ್ ನಿಮ್ಗೆ ಏನ್ ಅನಿಸ್ತು ಸರ್? ತುಂಬಾ ಚೆನ್ನಾಗಿ ಅನಿಸ್ತು. ಆದರೆ ನನ್ನ ಸ್ನೇಹಿತರುಗಳು ಕೆಲವು ಪ್ರಶ್ನೆಗಳು ಇರ್ತಿರಲಿಲ್ಲ. ಎಸ್, ನನಗೆ ಅದ್ರ ಬಗ್ಗೆ ನನ್ನ ಸಪೋರ್ಟ್ ಇದೆ. ಭಾಷೆಗಿಂತ ಯಾರು ದೊಡ್ಡವರಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ನಿರ್ಮಾಪಕರು ಹೇಳಿದಂಥ ಮಾತು ಇದೆಲ್ಲ ನಾನು ಮೆಚ್ಕೋತೀನಿ. ನಾವು ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ. ನನ್ನ ಭಾಷೆ ನಮಗೆ ದೊಡ್ಡದು ಯಾವಾಗ. ಏನು ಅಂತಂದರೆ ಯಾವ ವ್ಯಕ್ತಿಯೂ ಭಾಷೆಗಿಂತ ದೊಡ್ಡದಾಗಲ್ಲ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ ಹಾಡು. ಆ್ಯಂಡ್ ಭಾಳ ಮುದ್ದಾಗಿರುವಂಥ ಹೀರೋಯಿನ್ಗಳು. ಆಮೇಲೆ ಇವತ್ತಿನ ಪ್ರೋಗ್ರಾಮೇ ಭಾಳ ಅದ್ಭುತ. ನಾವು ಗಣೇಶ್ ಅವರು ಕರೆದಾಗ ತುಂಬ ಖುಷಿಯಿಂದ ಒಪ್ಪಿಕೊಂಡು ಅವ್ರ ಸಿನಿಮಾಕ್ಕೆ ಪ್ರಚಾರಕ್ಕೆ ಹೋಗೋದ್ರೆ ಎಕ್ಸಸ್ ಆಗಿದೆ ಕೇಳಿ. ಹೋಗಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಅವರು. ಮೊನ್ನೆನೂ ನಾವು ನೋಡಿದ್ವಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅವ್ರು ಬರೋದ ಸ್ಥಿತಿಯಲ್ಲಿ ಇರಲಿಲ್ಲ. ನಾವೆಲ್ಲ ಯಾರು ಗೆಸ್ಟ್ಗಳಿದ್ರು, ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು. ಎಲ್ಲ ಮೀರಿ ಏನು ಅಂದರೆ ನಮ್ಮ ಹುಡುಗನಿಗೆ ಅವ್ರ ಆಶೀರ್ವಾದ ಮಾಡ್ಕೊಂಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು. ಜಾಸ್ತಿ ಮಾತಾಡೋದು ಬೇಡ. ಥ್ಯಾಂಕ್ ಯು ಸರ್. ಅವ್ರು ಹೇಳಿದ ಹಾಗೆ ಗಣೇಶ್ ಸರ್ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ, ಸೂತ್ರಧಾರಿ ನೀವೇ ಅಂತ, ಅದಕ್ಕೆ ನಿಮಗೂ ಒಂದು ಥ್ಯಾಂಕ್ ಯು ಹೇಳ್ತಾ ಇನ್ನು ಎಲ್ಲರನ್ನೂ ಕಾಯಿಸೋದಿಲ್ಲ, ಜಾಸ್ತಿ ತಡ ಮಾಡೋದಿಲ್ಲ. ಗಣೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವೆಲ್ಲರೂ ಕಾಯ್ತಾ ಇರೋದು ನಿಮ್ಮ ಮಾತುಗಳಿಗಾಗಿ, ಹಾಡು ನಿಮಗೆ ಹೆಂಗ್ ಅನ್ನಿಸ್ತು ಅಂತ ಕೇಳೋದಕ್ಕಾಗಿ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಸಾಂಗ್ ಕೇಳಿದೆ, ಬಹಳ ಚೆನ್ನಾಗಿದೆ. ನೀವು ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಿ. ವೆರಿ ಮೆಲೋಡಿಯಸ್. ಆ್ಯಂಡ್ ನಿಮ್ಮ ತಂಡಕ್ಕೆ, ನಿಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಈ ತಂಡಕ್ಕೆ. ಹಾಗೆ ಪ್ರಶ್ನೆ, ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಒಂದ್ಸಲಿ. ಇನ್ನು ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆ. ನಮ್ಮಿಂದ ಅಲ್ಲ ಭಾಷೆ, ಭಾಷೆಯಿಂದ ನಾವು. ಭಾಷೆ ಉಳಿದರಷ್ಟೇ ನಾವು. ಭಾಷೆನೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ? ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ, ಅದರಿಂದ ನಾವು ಅಷ್ಟೇ. ನಮ್ಮಿಂದ ಭಾಷೆ ನಮ್ಮಂಥವ್ರು ಸಾವಿರಾರು ಜನ ಬಂದು ಹೋಗ್ತಾರೆ, ಉಳಿಯೋದು ಭಾಷೆ ಒಂದೇ. ಭಾಷೆನ ಬೆಳೆಸ್ತೀವಿ ಅನ್ನೋದಿದೆಯಲ್ಲ, ಅಲ್ಲ. ಇರೋ ಭಾಷೆಯನ್ನು ಉಳಿಸಿದರೆ ಅದೇ ಧನ್ಯ ನಾವು. ಸೊ ಹಾಗಾಗಿ ನಿರ್ಮಾಪಕರು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ. ಪಟ್ಟಂತ ಹೇಳ್ಬಿಡ್ಬೇಕು, ಕನ್ಸಿಡ್ರೇಷನ್ ಏನಿಲ್ಲ, ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮತ್ತು. ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಸರ್. ನನಗೆ ಭಾಳ ಇಷ್ಟ ಆಯಿತು ಸಾಂಗು, ದ ವೇ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ. ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನಿಸ್ತು ನನಗೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ. ನನಗೇನು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಈ ಸಿನಿಮಾನ ಅನ್ನಿಸ್ತಾ ಇದೆ. ಒಂದು ನಿರ್ಮಾಪಕ ಆಗಿರಲಿ, ನಿರ್ದೇಶಕ ಆಗಿರಲಿ, ಸಿನಿಮಾಲ್ಲಿ ಮಾಡಿರುವಂತಹ ನಟ ನಟಿಯರು ಯಾರೇ ಆಗಿರಲಿ, ಸಿನಿಮಾ ದೊಡ್ಡ ಹಿಟ್ ಆದರೆ ನಿದ್ರೆ ಬರುತ್ತೆ, ಇಲ್ಲ ನಿದ್ರಾದೇವಿ ನೆಕ್ಸ್ಟ್. ಸೊ ಆಡಿಯನ್ಸು ಅಷ್ಟೇ, ನಿಮ್ಮ ಪಿಕ್ಚರನ್ನು ನೋಡಿ ನಿಮಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರೋ ಥರ ಆಗಲಿ, ನೆಮ್ಮದಿ ಸಿಗಲಿ. ನಿದ್ರೆ ಬರೋದೇ ನೆಮ್ಮದಿಯಿಂದ, ಸುಖದಿಂದ ಅಲ್ಲ. ಒಳ್ಳೆ ಸೋಫಾ, ಒಳ್ಳೆ ಹಾಸಿಗೆಯಿಂದ ನಿದ್ದೆ ಬರೋಲ್ಲ, ನೆಮ್ಮದಿ ಇದ್ರೆ ಮಾತ್ರ ನಿದ್ದೆ ಬರೋದು. ಸೊ ಆ ಥರ ಒಂದು ನಿದ್ರೆ ನಿಮ್ಗೆ ಬರಲಿ, ಸೂಪರ್ ಡೂಪರ್ ಹಿಟ್ಟಾಗಲಿ ನಿಮ್ಮ ಸಿನಿಮಾ. ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದರೆ ಸಿನಿಮಾಗೆ ಬಂದ್ಬಿಡ್ತಾರೆ, ನಿಜ ಬರ್ತಾರೆ. ಬಟ್ ಬಂದ ಮೇಲೆ ನಾವು ಸಿನಿಮಾಲಿ ಏನು ಹೇಳಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಾಂಗಿಂದ ಜನಗಳನ್ನ, ಪ್ರೇಕ್ಷಕರನ್ನ
ನಾವು ಥಿಯೇಟ್ರ್ ಕರ್ಕೊಂಬರ್ಬೋದು, ಒಂದು ಸಾಂಗು, ಒಂದು ಟೀಸರು, ಒಂದು ಡಿಸೈನ್ ಎಲ್ಲದರಿಂದ. ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ, ಹೊಸ ವಿಚಾರ ಏನು ಹೇಳಿದ್ದೀವಿ, ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಏನು ಕೊಡ್ತಿದ್ದೀವಿ. ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ, ಹೇಗೆ ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ. ಅದೆಲ್ಲದನ್ನ ಮೀರಿ ಸಿನಿಮಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ. ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತು ವಾಸು ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ಸುಮಾರು ಸ್ನೇಹಿತರೆಲ್ಲ ಇದೆ. ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ, ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ. ಬಟ್ ಸಿನಿಮಾ ಚೆನ್ನಾಗಿ ಮಾಡಿರಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಇರಬೇಕು. ಮಾಡೋ 60-70 ಸೀನಲ್ಲಿ 60-70 ಸೀನು ಎಲ್ರಿಗೂ ಇಷ್ಟ ಆಗುತ್ತಾ? ಖಂಡಿತವಾಗಿಲ್ಲ. ಖಂಡಿತವಾಗಿ ಮನೇಲಿ ಮಾಡೋ ದಿನ ಅಡುಗೆನೇ ಒಂದೊಂದ್ಸಲ ನಾವು ಏನು ದಿನ ಅದೇ ತಿಂತೀವಿ, ಈಗ ಶೂಟಿಂಗ್ ಹೋದ ದಿನ ಚಿತ್ರಾನ್ನ ಅದೇ ಚೇಂಜ್ ಮಾಡಮ್ಮ ನಾಳೆ ಅಂತೀವಿ. ಸೊ ಒಬ್ಬೊಬ್ರು ರುಚಿ ಒಂದೊಂದು ಇರುತ್ತೆ. ಈ 70-80 ಸೀನಲ್ಲಿ ಒಂದು 10 ಸೀನು 15 ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಸಿನಿಮಾಲಿ 10-15 ಸೀನಲ್ಲ, ಒಂದು 30 ಸೀನು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿಸಲಿ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗಲಿ ಸರ್. ಆ್ಯಂಡ್ ಝೆನ್ ಮೋಡಲ್ಲಿ ಇರ್ತೀರಂತೆ ನೀವು ಯಾವಾಗಲೂ. CA ಅಲ್ವಾ, ಝೆನ್ ಮೋಡಲ್ಲಿ ಇರ್ತೀರಾ ಸರ್? ಸೊ ಆ ಝೆನ್ ಮೋಡಲ್ಲಿ ಇರಿ, ಒಳ್ಳೇದಾಗಲಿ ಸರ್ ನಿಮಗೆ. ಆ್ಯಂಡ್ ನಮ್ಮ ಪ್ರವೀಣ್ ಶೆಟ್ರು ಅವರ ಮಗ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು. ಆ್ಯಂಡ್ ಅವ್ರ ವಾಯ್ಸು ಅಷ್ಟೇ ಭಾಳ, ಇವ್ರ ಕೈಲಿ ಹಾಡಿಸಿ ವಾಯ್ಸು ಚೆನ್ನಾಗಿದೆ, ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ. ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶೆಟ್ರು. ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೇ ಜಾಸ್ತಿ ಹೋಗಲ್ಲ. ನಾನು ನನ್ನ ಪಿಕ್ಚರ್ ಇದಾಗಲೂ ಹೇಳ್ತೀನಿ, ನೀವೇ ರಿಲೀಸ್ ಮಾಡ್ಕೊಳ್ಳಿ. ನನ್ನ ತಲೆಯಲ್ಲಿ ಯಾವಾಗಲೂ ಏನು ಅಂದರೆ, ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು. ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಡಿಯನ್ಸು ಥಿಯೇಟ್ರಲ್ಲಿ ನೋಡಬೇಕು. ನಮ್ಮ ಮಾತು ಕಮ್ಮಿ ಇರಬೇಕು, ಪರದೆಯ ಮಾತು ಹೆಚ್ಚಿರಬೇಕು. ಅವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್. ಓಕೆ, ಆ್ಯಂಡ್ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಇಲ್ಲೇ ಸರ್, ಇಡೀ ತಂಡ ವೇದಿಕೆ ಇದು ಆ ಸಾಂಗ್ ಹಾಕಿದಾಗ ನನ್ನ ಸಾಂಗ್ ಹಾಕಿದ್ರಲ್ಲ ಸಕಲಾಗಿ ಅನಿಸ್ತು ನನಗೆ. ಕೇಳೋಳಿದ್ದೆ ಹಿಂದಿನ ಮೋಕ್ಷ ಸರ್ ಯಾವಾಗಲೂ ಸರ್ ಹಿಂದಿಂದೆಲ್ಲ ನನಗೆ 1000 ವರ್ಷ ಆಗಿದೆ ಸರ್. ಇದು ಹೇಳಿದ್ರು ನಾವು ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು, ಚಿಕ್ಕ ಹುಡುಗರಿಂದ ನಿಮ್ಮ ಫ್ಯಾನು ಅಂತ. ನಾನು ಅದಕ್ಕೆ ಐ ಥಿಂಕ್ ನಾನು ಕಾಮಿಡಿ ಟೈಮ್ ಮಾಡಿದಾಗ 22-23 ವರ್ಷ, ಮುಂದೆ 7 ವರ್ಷ. ಚಿಕ್ಕ ವಯಸ್ಸಿಗೆ ದೇವ್ರು ಹೀರೋ ಮಾಡಿ ಜನ ಆಶೀರ್ವಾದ ಮಾಡೋದು ಅಷ್ಟೇ. ಸ್ಕ್ರೀನೇಜ್ ದೊಡ್ಡದು ಅಷ್ಟೇ. ಸೊ ಐ ಆಮ್ ಜಸ್ಟ್ ಹಮದ್ ಸರ್ 32, ಇಲ್ಲ ಸುಳ್ಳು ಹೇಳಬಾರ್ದು ಸರ್, 36. ನಾವು ಒಪ್ಕೊಳ್ಳಲ್ಲ ಸರ್, ಒಂದ್ ಏಜಿಗೆ ನಿಂತೋಗ್ಬಿಟ್ಟಿದೆ ಅಂತ ಒಪ್ಕೊಳ್ಳೋಣ. ಅಲ್ಲಿ ಒಂದು 27 ಶೆಟ್ರ ಹೇಳೋದು 27 ಅಂತ. ಓಕೆ, ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡ, ಪ್ರವೀಣ್ ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಹಾಗೆ ಶಿವಾನಂದ್ ಶೆಟ್ಟಿ ಸರ್ ಕೂಡ ಬಂದಿದ್ದಾರೆ, ಸ್ನೇಹಿತರು ಪ್ರವೀಣ್ ಶೆಟ್ಟಿ ಸರ್ಗೆ. ಸರ್ ನೀವು ಬರಬೇಕು ದಯವಿಟ್ಟು ವೇದಿಕೆ ಮೇಲೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಂಗನಾಥ್ ಸರ್, ಅಯ್ಯೋ ಸರ್ ಒಂದ್ ನಿಮಿಷ. ಮನೋಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಿಸ್ಟ್ರಿಬ್ಯೂಟರ್ ಮನೋಜ್ ಸರ್. ಓಕೆನಾ? ಒಂದು ನಿಮಿಷ.
ಓಕೆ ಅದು ಇಸ್ಕೊಳ್ಳಿ. ನೀನು ಬೇಕಾದ್ರೆ ತಗೋ, ನೀನು ಬೇಕಾದ್ರೆ ತಗೋ, ನಾನೇನಾದ್ರು ಮಾತಾಡುತ್ತಾ ಹಾಂ ಎಷ್ಟು ಕೆಲಸ ಇದೆ ಅಷ್ಟು ನೋಡು. ಬರ್ಬೇಕೇನು ಸುಮ್ಮನೆ ಫೋಟೋ ತೆಗಿದ್ದಾರೆ ಸರ್. ಭಾನುವಾರನೋ ಸೋಮವಾರನೋ ಮನೆಗೆ ಬರ್ತೀನಿ ಬಿಡ್ತೀನಿ. ಈಗ ನಾನು ಪಿಕ್ಚರ್ ಬಿಡ್ತೀನಿ ಈಗ. ಕೊಡಿ, ಹಿಂದೆ ಏನು ಕ್ಯಾಮ್ರಾಗಳಿಗೆ ಅಡ್ಡ ಬರಬಾರ್ದು. ಇನ್ನೊಬ್ರು ಅಮೌಂಟ್ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ.